ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್. ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮಕತೆ. ನಿಶಾಂತ್ ನಮ್ಮನೆ ಬೆಲ್ ಬಡಿದುಕೊಂಡಾಗ ಶಾರದಮ್ಮ ಬಂದು ಬಾಗಿಲನ್ನ ತೆರೆದ್ರು. ಅಪರಿಚಿತ ವ್ಯಕ್ತಿಯನ್ನು ಕಂಡ ಶಾರದಮ್ಮ, ಯಾರ್ ನೀವು, ಯಾರ್ ಬೇಕಾಗಿತ್ತು ಎಂದು ಕೇಳಿದರು. ನನ್ನ ಹೆಸರು ಸಂತೋಷ್, ನಾನು ನಿಶಾಂತ್ ರವರನ್ನ ಭೇಟಿ ಆಗ್ಬೇಕಿತ್ತು ಎಂದಾಗ ಮನೆಯ ವಾತಾವರಣ ಮತ್ತು ಎಲ್ಲರ ಮನಸ್ಸು ಸರಿ ಇಲ್ಲದ ಕಾರಣ ಶಾರದಮ್ಮ ನಿಶಾಂತ್ನನ್ನ ಕರೆಯಲು ಹಿಂಜರಿಯುತ್ತಾರೆ. ಅವರೀಗ ಸ್ವಲ್ಪ ಬ್ಯುಸಿ ಇದ್ದಾರೆ, ಭೇಟಿ ಆಗೋಕ್ಕಾಗಲ್ಲ, ನಾಳೆ ಬನ್ನಿ ಎಂದರು. ಶಾರದಮ್ಮ ಮತ್ತು ಆ ವ್ಯಕ್ತಿಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಸಂಧ್ಯಾ, ಶಾರದಮ್ಮ, ಯಾರದು, ಒಳಗ್ ಬರೋ ಕೇಳಿ ಎನ್ನುತ್ತಾ ತನ್ನ ರೂಮ್ನಿಂದ ಹೊರಬಂದರು. ಸಂಧ್ಯಾ ಹೊರಬಂದವರೇ ಬಾಗಿಲಲ್ಲಿ ನಿಂತಿದ್ದ ಸಂತೋಷ್ ರವರನ್ನ ನೋಡಿ ಆಶ್ಚರ್ಯದಿಂದ, ಸಂತೋಷ್, ನೀವೇನಿಲ್ಲಿ, ನಮ್ಮನೇನ ಹುಡ್ಕೊಂಡು ಬಂದಿದ್ದೀರಾ, ಅದು ಇಷ್ಟು ವರ್ಷದ ನಂತರ ಎಂದು ಸಂಧ್ಯಾ ಕೇಳಿದರು. ಅಷ್ಟರಲ್ಲಿ ಅಪರಿಚಿತ ವ್ಯಕ್ತಿಯ ಧ್ವನಿ ಕೇಳಿದ ನಿಶಾಂತ್ ಯಾರು ಬಂದಿರಬಹುದು ಎಂದು ನೋಡಲು ರೂಮ್ನಿಂದ ಹೊರಬಂದ. ಸಂಧ್ಯಾ ಸಂತೋಷ್ರನ್ನು ಒಳಗೆ ಕರೆದು ಕುಳಿತುಕೊಳ್ಳಲು ಹೇಳಿ, ಹೇಗಿದ್ದೀರಾ ಸಂತೋಷ್ ಎಂದು ಕೇಳುತ್ತಾ ಶಾರದಮ್ಮನಿಗೆ ಕಾಫಿ ತರಲು ಸೂಚಿಸಿದರು. ನಾನು ಚೆನ್ನಾಗಿದ್ದೇನೆ ಮೇಡಮ್, ನೀವೇಗಿದ್ದೀರಾ ಎಂದರು ಸಂತೋಷ್. ಅದೇ ಸಮಯಕ್ಕೆ ನಿಶಾಂತ್ ಅವರ ಮುಂದೆ ಬಂದು ನಿಲ್ಲುತ್ತಾನೆ. ನಾನು ಚೆನ್ನಾಗಿದ್ದೀನಿ ಸಂತೋಷ್, ಇವನೇ ನನ್ನ ಮಗ ನಿಶಾಂತ್, ಅವನಿಗೆ ನಿಮ್ಮ ಪರಿಚಯ ಇಲ್ಲ ಅಂತ ಅನ್ಸುತ್ತೆ ಎನ್ನುತ್ತಾ, ನಿಶಾಂತ್, ಇವರು ಸಂತೋಷ್ ಎಂದು ನಮ್ಮ ಕಂಪ್ನಿನಲ್ಲೇ ವರ್ಕ್ ಮಾಡ್ತಾ ಇದ್ರು, ನಿಮ್ಮ ತಂದೆಗೆ ತುಂಬಾ ಆತ್ಮೀಯವಾದ ವ್ಯಕ್ತಿ ಎಂದರು. ಸಂತೋಷ್ನನ್ನು ನೋಡಿದ ನಿಶಾಂತ್, ನನಗೆ ಮೆಸೇಜ್ ಕಳಿಸಿದ ಸಂತೋಷ್ ನೀವೇ ಅಲ್ವಾ? ಸಾರಿ ಅಂಕಲ್, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನಿಮ್ಮ ಕಾಲ್ ಮತ್ತು ಮೆಸೇಜ್ಗೆ ರಿಪ್ಲೈ ಮಾಡೋದಕ್ಕಾಗಲಿಲ್ಲ ಎಂದನು. ಪರವಾಗಿಲ್ಲ ಸರ್, ನಾನೊಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕಿತ್ತು, ಹಾಗಾಗಿ ನಿಮ್ಮ ಮನೆಯನ್ನು ಹುಡ್ಕೊಂಡು ಬರಬೇಕಾಯ್ತು. ಈ ವಿಷಯದ ಬಗ್ಗೆ ನಿಮ್ಮ ತಂದೆ ತೀರ್ಕೊಂಡಾಗಲೇ ಮಾತಾಡಬೇಕಿತ್ತು, ಆದರೆ ಆ ಸಮಯ ನನಗೆ ಸೂಕ್ತ ಅಲ್ಲ ಅಂತ ಅನ್ನಿಸ್ತು. 1 ತಿಂಗಳ ನಂತರ ನಿಮ್ಮನ್ನು ಭೇಟಿ ಆಗಬೇಕಂತ ಬಂದಾಗ ನೀವು ಮನೆಯನ್ನು ಬದಲಾಯಿಸಿದ್ರಿ. ನಂತರ ನಾನು ಸಹ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ್ರಿಂದ ನಿಮ್ಮನ್ನು ಭೇಟಿ ಆಗೋಕ್ಕೆ ಅವಕಾಶನೇ ಸಿಗಲಿಲ್ಲ. ವಾರದಿಂದೆ ಒಂದು ಪತ್ರಿಕೆಯಲ್ಲಿ ಧರ್ಮಶೇಖರ್ನ ಕಂಪ್ನಿ ಬಗ್ಗೆ ಓದಿದ್ದೆ. ಅದರಲ್ಲಿದ್ದ ಫೋಟೋನಲ್ಲಿ ಧರ್ಮಶೇಖರ್ ಜೊತೆ ನಿಶಾಂತ್ ರವರನ್ನ ನೋಡಿ ಭೇಟಿ ಆಗಲೇಬೇಕೆಂದುಕೊಂಡು ಬಂದೆ ಎಂದರು ಸಂತೋಷ್. ಅವರ ಮಾತುಗಳನ್ನು ಕೇಳಿದ ನಿಶಾಂತ್, ಅದರಲ್ಲೇನು ವಿಶೇಷತೆ ಇದೆ ಅಂಕಲ್ ಎಂದು ಕೇಳಲು, ನಿಮ್ಮ ತಂದೆಗೆ ಮೋಸ ಮಾಡಿ ಅವ್ರ ಸಾವಿಗೆ ಕಾರಣವಾದ ವ್ಯಕ್ತಿ ಜೊತೆ ನೀವೇಗೆ ಸಂತೋಷದಿಂದ ಕೆಲಸ ಮಾಡ್ತಿದ್ದೀರಾ ಎಂಬ ಪ್ರಶ್ನೆ ಕಾಡ್ತಿತ್ತು, ಹಾಗಾಗಿ ಎಂದರು ಸಂತೋಷ್. ನಮಗೆ ನಿಮ್ಮ ಮಾತುಗಳು ಅರ್ಥವಾಗಲಿಲ್ಲ ಸಂತೋಷ್ ಎಂದರು ಸಂಧ್ಯಾ. ಧರ್ಮಶೇಖರ್ನ ಮೋಸನ ನೀವೇ ಕ್ಷಮಿಸಿದ್ದೀರಾ ಎಂದು ಕೇಳಲು, ಧರ್ಮಶೇಖರ್ನ ನಾವೇನು ಕ್ಷಮಿಸಬೇಕು, ಅವರೇನು ಮಾಡಿದ್ದಾರೆ ಎಂದಾಗ ಸಂತೋಷ್ಗೆ ಆಶ್ಚರ್ಯವೆನಿಸುತ್ತದೆ. ಹಾಗಾದರೆ ರಾಜಶೇಖರ್ನ ಮರಣದ ನಿಜವಾದ ಕಾರಣ ಇವರಿಗೆ ತಿಳಿದೇ ಇಲ್ಲ ಎಂದು ಸಂತೋಷ್ಗೆ ಗೊತ್ತಾಗಿ, ರಾಜಶೇಖರ್ ಅವರ ಸಾವಿನ ಬಗ್ಗೆ ನಿಮಗೆ ಸತ್ಯ ತಿಳಿದಿಲ್ವೇ ಮೇಡಮ್ ಎಂದಾಗ, ನಮ್ಮ ತಂದೆ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು ಎಂದು ಎಲ್ಲರಿಗೂ ತಿಳಿದಿರೋ ವಿಷಯನೇ ಅಂಕಲ್ ಎಂದನು ನಿಶಾಂತ್. ಅದು ನೀವು ತಿಳಿದಿರೋ ವಿಷಯ, ಅಂದು ನಡೆದಿದ್ದೇ ಬೇರೆ. ಧರ್ಮಶೇಖರ್ ಮೋಸದಿಂದ ನಿಮ್ಮ ತಂದೆಯ ಆಸ್ತಿ ಕಂಪನಿಯನ್ನ ಅವ್ರ ಹೆಸರಿಗೆ ಮಾಡಿಕೊಂಡ್ರು. ಅದನ್ನ ನನ್ನಿಂದ ತಿಳಿದ ನಿಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆ ಸ್ಥಿತಿಯಲ್ಲಿದ್ದ ಅವ್ರ ಕಾರ್ ಆಕ್ಸಿಡೆಂಟ್ ಆಗಿದೆ. ಈ ವಿಷಯ ನಿಮ್ಮ ತಂದೆಯ ಎಲ್ಲ ಸ್ನೇಹಿತರಿಗೂ ತಿಳಿದಿತ್ತು, ಆದರೆ ಯಾರೂ ನಿಮಗೆ ತಿಳಿಸಿರ್ಲಿಲ್ಲ ಎಂದು ಅನಿಸುತ್ತೆ. ಆದರೆ ಈಗಿರೋ ನಿಮ್ಮ ಕಂಪ್ನಿನಲ್ಲಿ ಧರ್ಮಶೇಖರ್ 70% ಶೇರ್ ಇದೆ ಎಂದು ತೋರಿಸಿದ್ರು. ಆದರೆ ಆ ಕಂಪ್ನಿ ಶೇರ್ ಅಪ್ರೂವಲ್ ಕಾಪಿಗೆ ನಿಮ್ಮ ತಂದೆ ಸೈನ್ ಆಗಿರಲಿಲ್ಲ. ಅದರ ಸಂಪೂರ್ಣ ಶೇರ್ ಇನ್ನು ರಾಜಶೇಖರ್ ಅವರ ಹೆಸರಲ್ಲೇ ಇತ್ತು. ಇದೆಲ್ಲ ನನಗೆ ತಿಳಿದಿದ್ರಿಂದ ನನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ರು. ಈ ವಿಷಯ ಎಲ್ಲ ನಿಮಗೆ ಈಗಾಗಲೇ ತಿಳಿದಿರುತ್ತೆ ಅಂತ ನಾನು ಭಾವಿಸಿದ್ದೆ. ಆದರೆ ಎಂದು ನ್ಯೂಸ್ ಪೇಪರ್ನಲ್ಲಿ ಆ ಫೋಟೋ ನೋಡಿದ್ನೋ ನನಗೆ ಗೊಂದಲ ಆಯಿತು. ಹಾಗಾಗಿ ನಿಮ್ಮನ್ನು ಭೇಟಿ ಆಗಲೇಬೇಕು ಅಂತ ಹೇಳಿ ಬಂದೆ ಎಂದು ನಡೆದ ಎಲ್ಲ ವಿಷಯವನ್ನ ತಿಳಿಸಿದ್ರು ಸಂತೋಷ್.
ಈ ವಿಷಯದ ಬಗ್ಗೆ ಅರಿವೇ ಇಲ್ಲದ ಸಂಧ್ಯಾ ಮತ್ತು ನಿಶಾಂತ್ ಆಶ್ಚರ್ಯದಿಂದ ಕೂತಿದ್ರು. ತಂದೆಯ ಸಾವಿನ ಸತ್ಯ ತಿಳಿದ ನಿಶಾಂತ್ ಮೊದಲು ಸಂತೋಷ್ ರವರ ಎರಡೂ ಕೈಗಳನ್ನು ಹಿಡಿದು ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್, ಈ ಸತ್ಯವನ್ನು ನಮಗೆ ತಿಳಿಸಿದ್ದಕ್ಕೆ ಎಂದು ಧನ್ಯವಾದಗಳನ್ನು ತಿಳಿಸ್ತಾ. ಸಂಧ್ಯಾರು ಕೂಡ ನಿಮ್ಮಿಂದ ತುಂಬ ಉಪಕಾರವಾಯಿತು ಸಂತೋಷ್. ಈ ಸಮಯದಲ್ಲಿ ಸತ್ಯ ತಿಳಿದಿದ್ದು ನನ್ನ ಭಾಗ್ಯ. ನನಗೆ ಈ ಹಣ ಆಸ್ತಿ ಯಾವುದು ಮುಖ್ಯ ಅಲ್ಲ. ಇಷ್ಟು ವರ್ಷ ನನ್ನ ಮಗ ತನ್ನ ತಂದೆ ಸಾವಿಗೆ ನಾನೇ ಕಾರಣವಾದೆ ಎಂದು ಕೊರಗ್ತಿದ್ದ. ಈಗ ಅವನ ಮನಸ್ಸು ನಿರಾಳವಾಯಿತು. ಅವನ ನೆಮ್ಮದಿಯನ್ನೇ ನಾನು ಬಯಸ್ತಿದ್ದೆ. ಮತ್ತೊಮ್ಮೆ ಧನ್ಯವಾದ ಎಂದರು ಸಂಧ್ಯಾ. ಹಾಗೆ ನೋಡಿದ್ರೆ ರಾಜಶೇಖರ್ ಅವರ ಸಾವಿಗೆ ಒಂದು ರೀತಿ ನಾನು ಸಹ ಕಾರಣವಾಗ್ತೀನಿ. ಅವರಿಗೆ ಕರೆ ಮಾಡಿ ತಿಳಿಸ್ಬಾರ್ದಿತ್ತು ಎಂದು ಈಗಲೂ ಸಹ ನನ್ನ ಮನಸ್ಸಿಗೆ ನೋವಾಗುತ್ತೆ. ಸರಿ ಮೇಡಮ್, ನನಗೆ ಸಮಯ ಆಯಿತು, ನಾನಿನ್ನ ಹೊರಡ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟರು ಸಂತೋಷ್. ಸಂಧ್ಯಾ ನಿಶಾಂತ್ನ ತಲೆ ಸವರುತ್ತಾ, ನೋಡಿದ್ಯಾ ಕಂದ, ದೇವರನ್ನ ದೂಷಿಸ್ತಿದ್ದೆ. ಆದರೆ ನಾನು ಸಾಯೋ ಮುನ್ನವೇ ನಿಮ್ಮ ತಂದೆ ಸಾವಿಗೆ ನಿಜವಾದ ಕಾರಣ ತಿಳಿಯುವಂತಾಯ್ತು. ನಿನ್ನ ಮನಸ್ಸಿನ ಕಳವಳ ಕಮ್ಮಿ ಆಯಿತು, ನನ್ನ ಮನಸ್ಸಿಗೂ ನೆಮ್ಮದಿ. ಆದರೆ ಧರ್ಮಶೇಖರ್ ಮಾಡಿರೋ ಮೋಸಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ನೀನೇನು ಅದ್ರ ಬಗ್ಗೆ ಚರ್ಚಿಸಬೇಡ ಎಂದು ನಿಶಾಂತ್ನನ್ನ ಸಮಾಧಾನಪಡಿಸಿದ್ರು. ಅಪ್ಪನ ಸಾವಿಗೆ ನನ್ನ ಫೋನ್ ಕಾಲ್ ಕಾರಣ ಅಲ್ಲ ಅಂತ ತಿಳಿದು ಖುಷಿ ಪಡಬೇಕು. ಈ ಸತ್ಯ ತಿಳಿದು ಸಮಾಧಾನ ಪಟ್ಕೊಳ್ಳೋ ಅಷ್ಟರಲ್ಲಿ ನಿನ್ನನ್ನು ಕಳೆದುಕೊಳ್ಳೋಕೆ ದುಃಖ ಪಡಬೇಕೋ ಗೊತ್ತಿಲ್ಲ ಅಮ್ಮ. ಆದರೆ ನೀನಿರೋವಾಗಲೇ ನಿನಗೂ ಈ ಸತ್ಯ ತಿಳಿದಿದ್ದು ನನ್ನ ಮನಸ್ಸಿಗೆ ಸಮಾಧಾನ ಎಂದು ಅಮ್ಮನನ್ನ ಅಪ್ಪಿಕೊಂಡ. ಸರಿ ನಿಶಾಂತ್, ನಾನು ಹೇಳಿದ ಮದುವೆ ಬಗ್ಗೆ ಏನು ಯೋಚನೆ ಮಾಡಿದೆ? ಹುಡುಗಿಯನ್ನ ಹುಡ್ಕೋದಕ್ಕೆ ಪ್ರಾರಂಭಿಸೋದಾ ಎಂದರು ಸಂಧ್ಯಾ. ತಾಯಿಯ ಮಾತಿಗೆ ಏನೆಂದು ಉತ್ತರಿಸಬೇಕು ಎಂದು ತಿಳಿದೆ ಮೌನವಾಗಿ ನಿಂತಿದ್ದ ನಿಶಾಂತ್. ಅಮ್ಮವ್ರೆ, ಎಂದು ಹುಡುಗಿಯನ್ನ ಮಾತಾಡಿಸಿದ ನಿಶಾಂತ್ ಅಪ್ಪಂಗೆ ಸಂಕೋಚ. ನಾವೇ ಹುಡುಗಿಯನ್ನ ನೋಡಿ ಒಪ್ಪಿಗೆ ಆದ್ಮೇಲೆ ನಿಶಾಂತ್ ಅಪ್ಪಂಗೆ ಒಂದ್ಸಾರಿ ತೋರ್ಸೋಣ ಎಂದು ನಗುತ್ತಾ ಹೇಳಿದರು ಶಾರದಮ್ಮ. ನೀವೇಳಿದ್ ಸರಿ ಶಾರದಮ್ಮ ಎಂದರು ಸಂಧ್ಯಾ. ಅವರ ಮಾತಿಗೆ ಏನನ್ನೂ ಪ್ರತಿಕ್ರಿಯಿಸದೆ ತನ್ನ ರೂಮಿನತ್ತ ಹೊರಟ ನಿಶಾಂತ್. ಮುಂದುವರೆಯುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸ್ವಸ್ತಿ ಕ್ರಿಯೇಷನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.